ಎಲ್ರಿಗೂ ನಮಸ್ತೆ. ವಾಯ್ಮಕಾಶ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಏನೋ ಕಳೆದ ದಿನಗಳಲ್ಲಿ ಗಿರಿಜನ ಸುರಕ್ಷಾ ವೇದಿಕೆ ಮತ್ತು ಗಿರಿಜನ ಸಂಸ್ಕೃತಿ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಅನೇಕ ವಿಡಿಯೋಗಳನ್ನು ಮಾಡಿದ್ದೆ. ಈಗಲೂ ಕೂಡ ನೀವು ಅಪ್ಡೇಟ್ಸ್ ಇದೆ. ಗಿರಿಜನ ಸುರಕ್ಷಾ ವೇದಿಕೆ ಕರ್ನಾಟಕ ಸಂಸ್ಥೆ ವತಿಯಿಂದ ಗಿರಿಜನ ಸಂಸ್ಕೃತಿ ಮಹಾಶೋಭಾಯಾತ್ರೆ ಹಾಗೂ ಗಿರಿಜನ ಸಮ್ಮೇಳನ ಕಾರ್ಯಕ್ರಮಕ್ಕೆ ಏನು ತುಂಬ ಜನ ಹೊರಡ್ತಾ ಇದ್ದಾರೆ. ಸಂಖ್ಯೆಗಳು ನೋಂದಣಿ ಆಗ್ತಾ ಇವೆ. ಯಾದಗಿರಿ ಜಿಲ್ಲೆಯಿಂದ ಸುಮಾರು 110 ನೋಂದಣಿಗಳಾಗಿವೆ. ಸುರಪುರ ಒಂದು ತಾಲೂಕಿನಿಂದ ಸುಮಾರು 70ಕ್ಕೂ ಹೆಚ್ಚು ನೋಂದಣಿಗಳಾಗಿವೆ. ನೀವು ಕೂಡ ಪರಿಶಿಷ್ಟ ಪಂಗಡ ಅಥವಾ ಬೇಡ ನಾಯಕ ಜನಾಂಗ ವಾಲ್ಮೀಕಿದವರು ಯಾರಾದರೂ ಕೂಡ ನಮ್ಮ ಜನಾಂಗ ಮತ್ತು ನಮ್ಮ ಜನರ ಮುಂದಿನ ಫ್ಯೂಚರ್ಗಾಗಿ ಈ ಒಂದು ಹೋರಾಟ ಮತ್ತು ಕಾರ್ಯಕ್ರಮ ಇದೆ. ಹಾಗಾಗಿ ತಾವುಗಳು ಕೂಡ ಬೇಗ ನೋಂದಣಿ ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈ ಕುರಿತು ದೆಹಲಿಗೆ ಹೊರಡುವಂಥ ಒಂದು ಹೋರಾಟದ ಕುರಿತು ಗಿರಿಜನ ಸಂಸ್ಕೃತಿ ಮಹಾಶೋಭಾಯಾತ್ರೆ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮದ ಕುರಿತು ಶ್ರೀಯುತ ರಮೇಶ್ ನಾಯಕ್ ಆಲ್ದಾಳ್ ದೊರೆ ಇವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂತ ಹೋಗಿ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ತೆ. ನಾನು ರಮೇಶ್ ದೊರೆ ಸುರ್ಪೂರ್ ಆಗಿದ್ದು ಗಿರಿಜನ ಸಂರಕ್ಷಣಾ ವೇದಿಕೆಯ ಯಾದಗಿರಿ ಜಿಲ್ಲಾ ಸಹ ಸಂಯೋಜಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ದೆಹಲಿಯಲ್ಲಿ ಮೇ ತಿಂಗಳ 23, 24, 25ನೇ ತಾರೀಕು ನಡೀತಕ್ಕಂಥ ರ್ಯಾಲಿಯಲ್ಲಿ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಹೋಗ್ತಕ್ಕಂಥ ಜನ 100ಕ್ಕಿಂತ ಹೆಚ್ಚು ಜನ ಆಗಿದ್ದಾರೆ. ಇನ್ನೂ ಹೆಚ್ಚು ಜನ ನಾಳೆ ಒಂದಿನ ಕಾಲಾವಕಾಶ ಇರ್ತದೆ. ನಾಳೆ ಒಂದಿನ ತಮ್ಮ ಹೆಸರನ್ನು ಕೊಟ್ಟು ನೋಂದಾಯಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ವೆಲ್ಕಮ್. ಕೇಳಿದ್ರಲ್ಲ ಸ್ನೇಹಿತರೆ, ಈ ಕುರಿತು ರಮೇಶ್ ದೊರೆ ಆಲ್ದಳ್ ಅವರು ತಾವು ಕೂಡ ಈ ಒಂದು ಗಿರಿಜನ ಸುರಕ್ಷಾ ವೇದಿಕೆ ಸಂಘಟನೆಯಿಂದ ನಡೆಯುತ್ತಿರುವ ದೆಹಲಿಯಲ್ಲಿ ನಡೆಯುತ್ತಿರುವ ಜನಜಾತಿ ಗರ್ಜನೆ ಅಥವಾ ಗಿರಿಜನ ಗರ್ಜನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವು ಕೂಡ ಸಮಸ್ತ ಎಸ್.ಟಿ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಇವತ್ತು ಸಾಯಂಕಾಲದವರೆಗೆ ತಾವೆಲ್ಲ ಯಾರ್ಯಾರು ನೋಂದಣಿ ಮಾಡಿಸಿಲ್ಲ ಅವರೆಲ್ಲರೂ ನೋಂದಣಿ ಮಾಡಿಸ್ಬೇಕಂತ ಈ ಮುಖಾಂತರ ಕೇಳಿಕೊಳ್ಳುತ್ತಾ, ಹಾಗೆ ಒಂದು ಗಿರಿಜನ ಸಂಸ್ಕೃತಿ ಸಮ್ಮೇಳನ ಶೋಭಾಯಾತ್ರೆ 2026 ಮೇ 23, 24, 2025ರಂದು ದೆಹಲಿಯಲ್ಲಿ ನಡೀತಾ ಇದೆ. ಜನಜಾತಿ ಗರ್ಜನೆ ಅಥವಾ ಗಿರಿಜನರ ಗರ್ಜನೆ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ನಮ್ಮ ಭಾಷೆ ಸಂಸ್ಕೃತಿ ಉಳಿಸೋಣ, ನಮ್ಮ ನಡೆ ದೆಹಲಿ ಕಡೆ ಸಾಂಸ್ಕೃತಿಕ ಸಮ್ಮೇಳನ ಇದೆ. ಇದನ್ನು ಯಶಸ್ವಿಗೊಳಿಸೋಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಂತ ಈ ಮುಖಾಂತರ ತಮ್ಮನ್ನು ಕೇಳಿಕೊಳ್ಳುತ್ತಾ, ಹಾಗೆ ಮತಾಂತರಿತ ಗಿರಿಜನರನ್ನು ಪರಿಶಿಷ್ಟ ಪಂಗಡದಿಂದ ಕೈಬಿಡಬೇಕು. ರಾಜ್ಯಾಂಗದ ಅನುಬಂಧ 2A ಗಿರಿಜನರು ತಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ತ್ಯಜಿಸಿ ಕ್ರೈಸ್ತ ಅಥವಾ ಇಸ್ಲಾಂ ಮತ ಸ್ವೀಕರಿಸಿದ ವ್ಯಕ್ತಿಗೆ ಪರಿಶಿಷ್ಟ ಪಂಗಡ ಎಂದು ಪರಿಗಣಿಸಬಾರದಂತೇಳಿ ಈ ಒಂದು ಹೋರಾಟದ ಆಶಯ ಇದೆ. ಜುಲೈ 10, 1967ರಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಸಮಿತಿ ಕೂಡ ಶಿಫಾರಸು ಮಾಡಿತ್ತು. ದೇಶದ 700ಕ್ಕೂ ಹೆಚ್ಚು ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಬುಡಕಟ್ಟು ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಅವರ ನಂಬಿಕೆಗಳನ್ನು ರಕ್ಷಿಸಲು ಮತ್ತು ಅಭಿವೃದ್ಧಿಪಡಿಸಲು ಸಂವಿಧಾನ ರಚನೆಕಾರರು ಮೀಸಲಾತಿ ಮತ್ತು ಇತರ ಸೌಲಭ್ಯಗಳನ್ನು ಸೇರಿಸಿರ್ತಾರೆ. ಈ ರೀತಿ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಮತಗಳಿಗೆ ಮತಾಂತರಗೊಂಡ ಪರಿಶಿಷ್ಟ ಪಂಗಡದವರನ್ನು ಪರಿಶಿಷ್ಟ ಪಂಗಡದಿಂದ ಕೈ ಬಿಡಬೇಕಂತಕ್ಕಂಥದ್ದು ಈ ಒಂದು ರ್ಯಾಲಿ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಸಂಯೋಜಕರಾಗಿ ರಾಘವೇಂದ್ರ ಯಕ್ಷಂತಿ ಅವರು ಇದ್ದಾರೆ. ಸಹ ಸಂಯೋಜಕರಾಗಿ ರಮೇಶ್ ದೊರೆ ಆಲ್ದಾಳ್ ವಾಲ್ಮೀಕಿ ಸಮುದಾಯದ ಮುಖಂಡರು ಇವರು ಇದ್ದಾರೆ. ಹಾಗೂ ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಗಂಗಾಧರ ನಾಯಕರು ಕೂಡ ಇದ್ದಾರೆ. ನೀವು ಅತಿ ಶೀಘ್ರದಲ್ಲಿ ನೋಂದಣಿ ಮಾಡಿಸಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.